ಒಂದು ವಿಪರ್ಯಾಸ ಅಂತ ಹೇಳಿದರೆ, ಆತ ತನ್ನ ಸ್ವಾರ್ಥಕ್ಕಾಗಿ ಎಲ್ಲ ಬಳಸ್ಕೊಂಡಿದ್ದಾಗಿದೆ. ಜಾಣ ಕುರುಡುತನದಿಂದ ನೋಡ್ತಾ ಇದ್ದೇವೆ. ಏನೇ ಇರಲಿ, ಭೂಮಂಡಲದ ಒಳಗಡೆ ಮಾತ್ರ ಅಲ್ಲ, ಆಕಾಶ ಕಾಯಗಳಲ್ಲೂ ಕೂಡ ತನ್ನ ದುಷ್ಕೃತ್ಯವನ್ನ ನಿತ್ಯ ನಿರಂತರವಾಗಿ ಬೇರೆ ಬೇರೆ ಹೆಸರಲ್ಲಿ ಮಾಡ್ತಾ ಇದ್ದಾನೆ. ಇರಲಿ, ಇದರ ಪರಿಣಾಮ ಏನಾಗಿದೆ ಕೇಳಿದರೆ, ಇವತ್ತು ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಪರಿಸರ ಮಾಲಿನ್ಯ, ಏರ್ ಪೊಲ್ಯೂಷನ್, ನೇಚರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಎವ್ರಿವೇರ್ ಪೊಲ್ಯೂಷನ್, ಈ ಮಾಲಿನ್ಯದ ಸರಪಳಿ ಹೀಗೆ ಮುಂದುವರೆದಿದೆ. ಆದರೆ ಮುಂದೆ ಉಳಿಯುವುದೇನು ಅನ್ನುವ ಒಂದು ಕಲ್ಪನೆಯನ್ನು ನಿಮ್ಮೂರಿನ ಗೊಂಬೆಯಾಟದ ಕಲಾವಿದರು ನೋಡ್ತಾ ಇದ್ದಾರೆ. ಹಾಗಾಗಿ ನಾವು ನೀರಿಗೆ, ಪರಿಸರಕ್ಕೆ, ಗಾಳಿಗೆ ಗೌರವವನ್ನು ನೀಡದೆ ಹೋದರೆ ಉಳಿದು ಇದು ಮಾತ್ರ.